ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಗೃಹ ದಿಗ್ಬಂಧನ ಯಂತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆಗಳಲ್ಲಿ ಮಾಡುವಂತಹ ವಿಶಿಷ್ಟ ಶಕ್ತಿ ಇರುವಂತಹ ಯಂತ್ರ ಈ ಗೃಹ ದಿಗ್ಬಂಧನ ಯಂತ್ರ. ಮನೆ ಯಜಮಾನನಿಗೆ ಈ ಯಂತ್ರ ಏನಾದರೂ ಮಾಡಿಸಿದ್ರೆ ಮಾಟ ಮಂತ್ರ, ತಂತ್ರ, ವಾಮಾಚಾರದಂತಹ ಪ್ರಯೋಗಗಳು ಆ ವ್ಯಕ್ತಿಗೆ ನಾಟುವುದಿಲ್ಲ. ಯಾಕೆ ಮನೆ ಯಜಮಾನನಿಗೆ ಮಾಡಬೇಕು? ಗೃಹ ದಿಗ್ಬಂಧನ ಯಂತ್ರದ ವಿಶೇಷತೆ ಏನು? ಯಾವ ರೀತಿಯಲ್ಲಿ ಇದನ್ನು ತಯಾರು ಮಾಡ್ಕೋಬೇಕು? ಹಾಗೂ ಮನೆ ಯಜಮಾನನ ಮೇಲೆ ಯಾಕೆ ಮಾಡಬೇಕಾಗ್ತದೆ? ಯಾಕಂದರೆ ಯಾವ ಮನೆ ಮೇಲೂ ಕೂಡ ತಂತ್ರ ಮಂತ್ರ ಆದರೂ ಕೂಡ ಫಸ್ಟು ಹೊಡೆತ ಬೀಳೋದು ಆ ಮನೆ ಯಜಮಾನನಿಗೆ. ಅವರೇನಾದರೂ ಗೃಹ ದಿಗ್ಬಂಧನ ಯಂತ್ರ ಮಾಡಿಕೊಂಡ್ರೆ, ಅಂದರೆ ಅವರ ಗೃಹಕ್ಕೆ ಅವರೇ ದಿಗ್ಬಂಧನ ಮಾಡಿಕೊಂಡ್ರೆ ಯಾವ ಸಮಸ್ಯೆಗಳ ಸುಳಿಗೂ ಅವರು ಸಿಲುಕಲಿಕ್ಕೆ ಸಾಧ್ಯತೆ ಇಲ್ಲ. ನೋಡಿ, ಯಾಕೆ ಈ ಯಂತ್ರದ ಬಗ್ಗೆ ವಿಶೇಷತೆ ತಿಳಿಸ್ತೀನಿ ಅಂದರೆ, ಈ ಮನೆ ಕಟ್ಟಡ ನಿರ್ಮಾಣಗಳನ್ನ ಕಟ್ಟಿಬಿಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತ ಬಹಳ ಜನಕ್ಕೆ ಆಸೆ ಇರುತ್ತೆ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಮನೆಯನ್ನು ಕಟ್ಟಿ ಆ ಮನೆಯೊಳಗೆ ಜೀವನ ನಡೆಸಬೇಕು, ನಮ್ಮ ಕನಸುಗಳನ್ನೆಲ್ಲ ಈಡೇರಿಸ್ಕೋಬೇಕು ಅನ್ನುವಂಥ ಆಸೆಗಳಿಂದ ಜೀವನ ಕಟ್ತಾ ಇರ್ತಾರೆ. ಆ ಜೀವನ ಕಟ್ಟದಂಗೆ ಕೆಲವೊಬ್ಬರು ಪ್ರಯತ್ನ ಪಟ್ಟು ಕಷ್ಟಪಟ್ಟು ನಾಲ್ಕಾರ್ಕ ಸಂಪಾದನೆ ಮಾಡಿಕೊಂಡು ಅಥವಾ ಅದೃಷ್ಟ ಬಲದಿಂದನೋ ಒಂದು ಮನೆ ಕಟ್ಟಡ ನಿರ್ಮಾಣಗಳನ್ನ ಮಾಡ್ಕೊತಾರೆ. ವರ್ಷಾನುಗಟ್ಟಲೆ ಸಫರ್ ಪಟ್ಟಿ ಕೂಡ ಮಾಡ್ತಾರೆ ಪಾಪ. ಗೃಹ ಪ್ರವೇಶ ಮಾಡಿಕೊಂಡು ಆ ಮನೆಯಲ್ಲಿ ಮಕ್ಕಳು ಮರಿ ಜೊತೆ ಕುಟುಂಬದ ಜೊತೆ ಬಹಳ ಚೆನ್ನಾಗಿ ಜೀವನ ಮಾಡ್ಕೋಬೇಕು, ಇದೇ ಥರ ಬದುಕಬೇಕು ಅನ್ನೋ ಆಸೆಯಿಂದ ಆ ಮನೆ ಒಳಗೆ ಪಾದಾರ್ಪಣೆ ಮಾಡಿ ಹೋದ ಕೂಡಲೇ ಕೆಲವೊಬ್ಬರಿಗೆ ಇಂಥ ಗಂಡಾಂತರಗಳು ಎದುರಿಸಬೇಕಾಗ್ತದೆ. ಕೆಲವೊಬ್ರಿಗೆ ಅನುಭವನೂ ಆಗಿರ್ತದೆ. ಮನೆ ಕಟ್ಟಿಬಿಟ್ಟು ಕಳ್ಕೊಂಡಿರೋರಿಗೆ ಗೃಹ ಪ್ರವೇಶ ಮಾಡಿ ಮನೆಯೊಳಗೆ ಪಾದಾರ್ಪಣೆ ಮಾಡಿದ ಕೂಡಲೇ ಕೆಲವೊಬ್ಬರಿಗೆ ಹಣಕಾಸಿನ ಸಮಸ್ಯೆ ಎದುರಾಗ್ತದೆ, ಮಾನಸಿಕ ನೆಮ್ಮದಿ ಇರೋದಿಲ್ಲ, ಆರೋಗ್ಯದ ಸಮಸ್ಯೆಗಳು ಎದುರಾಗ್ತದೆ. ಇನ್ನು ಕೆಲವರಿಗೆ ದಾಂಪತ್ಯದಲ್ಲಿ ಕಲಹಗಳು ಹೆಚ್ಚಾಗ್ತದೆ, ತೃಪ್ತಿಕರ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಈ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಂತರೂ ವಿಪರೀತ ನಷ್ಟ ಆಗ್ತಾ ಇರ್ತದೆ. ಸಮಾಧಾನಕರ ಜೀವನ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕಾದರೂ ಮನೆ ಕಟ್ಟೋದು ಅನ್ನೋಂಥ ರೋಸ್ ಎತ್ತುವಂಥ ಮನಸ್ಥಿತಿಗೆ ಬಂದುಬಿಡ್ತಾರೆ. ಒಂದು ಕಿಂಚಿತ್ತು ಕೂಡ ಒಂದು ಹುಲ್ಲು ಕಡ್ಡಿಯಷ್ಟು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಮನೆ ಒಳಗೆ ಹೋಗಿದ ಕೂಡಲೇ. ಕಾರಣಗಳು ನೂರಾರು ಬರ್ತದೆ. ಕಡೆಗೆ ಏನಾಗ್ತದೆ, ಈ ಮನೆಯಿಂದಲೇ ನಮಗೆ ಪ್ರಾಬ್ಲಮ್ ಇರ್ಬೋದೇನೋ, ಈ ಮನೆ ಕಟ್ಟಿ ನಾವೇನಾದರೂ ಸಾಲ ಸೋಲಿಗೆ ಈಡಾದ್ವಾ ಅಥವಾ ಮಾನಸಿಕ ನೆಮ್ಮದಿ ಇಲ್ಲದೆ ಹಾಳಾಗೋಯ್ತಾ, ಈ ಮನೆಯೇ ಮಾರುವ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಕಡೆಗೇನೋ ಕಷ್ಟ ಬಿದ್ದು ಮನೆ ಮಾರಾಟ ಮಾಡಿ ಇರೋ ಸಮಸ್ಯೆನ ಸರಿಪಡಿಸ್ಕೋಬೇಕು ಅಂತ ಹೋಗ್ತಾರೆ. ಆದರೆ 4 ಜನದ ಮಧ್ಯೆ ಅವಮಾನಕ್ಕೆ ಗುರಿ ಆಗ್ತಾರೆ. ಎಲ್ಲೋ ಮಾನಸಿಕ ಹಿಂಸೆ ಅವ್ರನ್ನ ಕಾಡ್ತಾ ಇರ್ತದೆ. ಕಷ್ಟಪಟ್ಟು ಕಟ್ಟಿದ ಮನೆ ಉಳಿಸ್ಕೊಳ್ಳಿಕ್ಕಾಗಿಲ್ವಲ್ಲಪ್ಪ ಅಂತ. ಇದಕ್ಕೆ ನೂರಾರು ಕಾರಣಗಳನ್ನ ನಾವು ಕೊಡಬೇಕಾಗ್ತದೆ. ಉದಾಹರಣೆಗೆ ನೀವು ನೋಡ್ತಾ ಇರಿ, ಯಾವುದೋ ಒಂದು ಶಕ್ತಿನೋ ಅಥವಾ ತಂತ್ರನೋ ಮಂತ್ರನೋ ವಾಮಾಚಾರನೋ ಅಥವಾ ಭೂತ ಪ್ರೇತಗಳನ್ನುವಂಥ ನಕಾರಾತ್ಮಕ ಶಕ್ತಿ ಆ ಮನೆಯನ್ನು ಆವರಿಸ್ಕೊಂಡಿರ್ತದೆ ನಿಮ್ಮ ಮುಖಾಂತರ. ಮನೆಯ ಮಾಲೀಕನ ಮೇಲೆ ತಂತ್ರ ಮಂತ್ರಗಳಾಗಿದ್ದರೆ ಮಾತ್ರ ಇಂಥ ಪರಿಸ್ಥಿತಿ ನೀವು ಎದುರಿಸಬೇಕಾಗ್ತದೆ. ಯಾವಾಗ ಮನೆ ಮಾಲೀಕನ ಮೇಲೆ ಮಾಟ ಮಂತ್ರ ತಂತ್ರ ವಾಮಾಚಾರದಂಥ ಪ್ರಯೋಗಗಳೇನಾದರೂ ನೆಗೆಟಿವಿಟಿಯಿಂದ ಕಾಡಾಟ ಆದರೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ. ಇನ್ನು ಹೊಸ ಮನೆಗಳಲ್ಲಂತರೂ ದೃಷ್ಟಿಯಿಂದ ವಿಪರೀತ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ಹಾಗಿದ್ದರೆ ಇಂಥ ಪರಿಸ್ಥಿತಿ ನಾಳೆ ಮನೆ ಕಟ್ಟುವಂಥ ವ್ಯಕ್ತಿಗಳಿಗೆ ಅಥವಾ ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡುವಂಥದ್ದು ಅಥವಾ ಆಸ್ತಿ ನಿವೇಶನ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕಂತ ನಿರ್ಧಾರ ಮಾಡಿರುವಂಥ ಮಾಲೀಕರುಗಳು ಆದಷ್ಟು ಬೇಗ ಎಚ್ಚೆತ್ಕೊಂಡು ನೀವಿರುವಂಥ ಸ್ಥಳದಲ್ಲಿ ನೀವಿರುವಂಥ ಮನೆಯಲ್ಲಿ ಗೃಹ ದಿಗ್ಬಂಧನ ಪ್ರಯೋಗ ಮಾಡಿಕೊಂಡರೆ ಯಾವ ನಕಾರಾತ್ಮಕ ಶಕ್ತಿಗಳು ಕೂಡ ನಿಮಗೆ ತಾಕುವುದಿಲ್ಲ. ಇದಂತೂ ಸತ್ಯ ವೀಕ್ಷಕರೇ. ಹಾಗಿದ್ದರೆ ಈ ಗೃಹ ದಿಗ್ಬಂಧನ ಪ್ರಯೋಗ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಯಾವ ದಿನಗಳಲ್ಲಿ? ವಿಶೇಷವಾಗಿ ಗುರುವಾರದ ದಿನ, ಹುಣ್ಣಿಮೆಯ ದಿನ, ಭಾನುವಾರದ ದಿನ, ಹಾಗೆ ಅಮಾವಾಸ್ಯೆಯ ದಿನಗಳಲ್ಲಿ ಈ ಗೋಧೂಳಿ ಲಗ್ನದಲ್ಲಿ ನಿಮ್ಮ ಸ್ನಾನಾದಿ ಪೂಜಾದಿಗಳನ್ನ ಮುಗಿಸ್ಕೊಂಡು ಕೆಲವೊಂದು ವಸ್ತುಗಳನ್ನ ನೀವು ಗ್ರಂಥಿಗೆ ಅಂಗಡಿಯಿಂದ ತರಬೇಕಾಗ್ತದೆ. ಒಂದು 9 ತಾಮ್ರದ ತಗಡುಗಳನ್ನ ತೊಗೊಂಬನ್ನಿ. ಗೃಹ ದಿಗ್ಬಂಧನಕ್ಕೆ ಬಹಳ ವಿಶೇಷ ಬೀಜಾಕ್ಷರಗಳಂತ ಬರೆಯುವಂತಹ ತಾಮ್ರದ ತಗಡು. ಕೆಲವೊಂದು ಗಿಡಮೂಲಿಕೆಗಳು ಬರ್ತವೆ. 108 ಗಿಡಮೂಲಿಕೆ ಕೊಡಿ ಅಂದರೆ ಅವರು ಒಂದು ಪ್ಯಾಕೆಟೇ ಕೊಡ್ತಾರೆ, 108 ಗಿಡಮೂಲಿಕೆಗಳಿರೋದು. ಹಾಗೆ 9 ತಾಮ್ರದ ನಿಮ್ಮ ಶಕ್ತಿ ಅನುಸಾರವಾಗಿ 9 ತಾಮ್ರದ ಗಿಂಡಿ ಅಥವಾ ಕುಡಿಕೆಗಳನ್ನ ತೊಗೊಂಡು ಬನ್ನಿ. ಹಾಗೆ ಮುತ್ತು ಹವಳ ನೀವು ತೊಗೊಂಡು ಬನ್ನಿ. ನಿಮ್ಮ ಶಕ್ತಿ ಅನುಸಾರವಾಗಿದ್ದರೆ ಈ
ಜ್ಯುವೆಲರಿ ಶಾಪ್ಗಳಲ್ಲಿ ಬೆಳ್ಳಿ ಚೂರು ಅಥವಾ ಚಿನ್ನದ ಚೂರುಗಳಿರ್ತವೆ. ನಿಮಗೆ ಶಕ್ತಿ ಇದ್ದರೆ ಅದು ಕೂಡ ನೀವು ತೊಗೊಂಡು ಬರಬೇಕಾಗ್ತದೆ. ಇಷ್ಟು ವಸ್ತುಗಳನ್ನ ನೀವು ಗೃಹ ದಿಗ್ಬಂಧನಕ್ಕೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಗುರುವಾರ ಭಾನುವಾರ ದಿನಗಳಲ್ಲಿ ತೆಗೆದುಕೊಂಡು ನಿಮ್ಮ ಮನೆಗೆ ಬನ್ನಿ. ನಿಮ್ಮ ಏನಿದೆ ಗೋಧೂಳಿ ಲಗ್ನದಲ್ಲಿ ಸ್ಥಾನಾದಿಗಳನ್ನ ನೀವು ಮುಗಿಸ್ಕೊಂಡು ಸಿದ್ಧಾಸನದ ಮೇಲೆ ಕೂತ್ಕೋಬೇಕಾಗ್ತದೆ. ಸಿದ್ಧಾಸನದ ಮೇಲೆ ಕೂತ್ಕೊಂಡು 9 ತಾಮ್ರದ ತಗಡಿನ ಮೇಲೆ ಈ ರೀತಿಯಾಗಿ ನೀವು ಬರೆಯಬೇಕಾಗ್ತದೆ. ಬರ್ಕೊಳ್ಳಿ. ಓಂ ಆಲಯ ಮಹಾ ಆಲಯ, ಓಂ ಸರ್ವಗ್ರಹದೋಷ ನಿವಾರಣಾಯ, ಸಮಸ್ತ ಶಾಪ ವಿಮೋಚನಾಯ, ಸರ್ವಭೂತ ಪ್ರೇತ ಪಿಚಾಚಿ ಉಚ್ಚಾಟನಾಯ, ಓಂ ನಮಃ ಕಾಲಭೈರವಾಯ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಓಂ ಆಲಯ ಮಹಾ ಆಲಯ, ಸರ್ವಗ್ರಹದೋಷ ನಿವಾರಣಾಯ, ಸಮಸ್ತ ಶಾಪ ವಿಮೋಚನಾಯ, ಸರ್ವಭೂತ ಪ್ರೇತ ಪಿಚಾಚಿ ಉಚ್ಚಾಟನಾಯ, ಹಾಗೆ ಓಂ ನಮಃ ಕಾಲಭೈರವ. ಈ ರೀತಿಯಲ್ಲಿ ನೀವು ಅದರ ಮೇಲೆ ತಾಮ್ರದ ತಗಡಿನ ಮೇಲೆ ಒಂದು ಸೀಸದ ಸಹಾಯದಿಂದ ನೀವು ಬರೆದು, ಆ ತಾಮ್ರದ ತಗಡಿನ ಮೇಲೆ ಸೀಸದ ಸಹಾಯದಿಂದ ಬರೆದ ನಂತರ, ಹಾಗೆ ಇನ್ನೊಂದು ಮರೆತುಬಿಟ್ಟೆ, ಗ್ರಂಥಿಗೆ ಅಂಗಡಿಯಲ್ಲಿ ತಾಯ್ತಗಳು ಸಿಗ್ತವೆ. ತಾಯ್ತ ಹಾಗೂ ಮೇಣ, ತಾಯ್ತ ಹಾಗೂ ಮೇಣಗಳನ್ನ 9 ತಾಯ್ತ, ಒಂದು ಸ್ವಲ್ಪ ಒಂದು 100 ಗ್ರಾಮ್ ಅಥವಾ 50 ಗ್ರಾಮ್ ಮೇಣವನ್ನು ತೊಗೊಂಬನ್ನಿ. ಆ ಒಂದು ತಾಮ್ರದ ತಗಡಿನ ಮೇಲೆ ಏನು ನೀವು ತಂತ್ರದ ಉಚ್ಚಾಟನಾ ಪ್ರಯೋಗದ ಬೀಜಾಕ್ಷರಗಳು ಬರೆದಿರ್ತೀರ, ಅದನ್ನು ನೀವು ರೋಲ್ ಮಾಡಬೇಕಾಗ್ತದೆ. ಆ ತಾಮ್ರದ ತಗಡು ರೋಲ್ ಮಾಡಿ ತಾಯ್ತದೊಳಗೆ ಹಾಕಿ ಅದ್ರ ಮೇಲೆ ಮೇಣದಿಂದ ಮುಚ್ಚಿಬಿಡಿ. ಮೇಣದಿಂದ ಮುಚ್ಚಿದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಬರಬೇಕೀಗ. ಪ್ರಾಣ ಪ್ರತಿಷ್ಠೆಯು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಶಿವಾಷ್ಟಕ ಗಂಧ, ಕಸ್ತೂರಿ ಲೇಪನ ಹಾಗೂ ದಶಕಾಂಗದ ಹೊಗೆಯನ್ನು ಯಥೇಚ್ಛವಾಗಿ ನೀವು ಕೊಡಬೇಕಾಗ್ತದೆ. ಗ್ರಂಥಿಗೆ ಅಂಗಡಿಯಿಂದ ಶಿವಾಷ್ಟಕ ಗಂಧ, ಕಸ್ತೂರಿ ಲೇಪನ ನೀವು ಮಾಡಿಬಿಟ್ಟು ಅದರ ಮೇಲೆ ದಶಕಾಂಗದ ಹೊಗೆ, ಅದು ಗ್ರಂಥಿಗೆ ಅಂಗಡಿ ದಶಕಾಂಗದ ಹೊಗೆಯನ್ನು ಯಥೇಚ್ಛವಾಗಿ ಆ ತಾಯ್ತಗಳಿಗೆ ನೀವು ಕೊಡಬೇಕಾಗ್ತದೆ. ಈ ರೀತಿಯಾಗಿ ಮಾಡಿದಾಗ ಯಂತ್ರಗಳಿಗೆ ಏನು ನಾವು ಪ್ರಾಣ ಪ್ರತಿಷ್ಠೆ ಕೊಡಬೇಕು ಅಂತ ಹೇಳ್ತೀವಿ, ಆ ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠೆ ಬರುತ್ತದೆ. ನೋಡಿ, ಪ್ರಾಣ ಪ್ರತಿಷ್ಠೆ ಬಂದ ನಂತರ 9 ಯಂತ್ರಗಳಿಗೂ ಪ್ರಾಣ ಪ್ರತಿಷ್ಠೆ ಬಂದಿದ್ದ ಕೂಡಲೇ ಮಣ್ಣಿನ ಕುಡಿಕೆ ಅಥವಾ ತಾಮ್ರದ ಗಿಂಡಿಗಳಲ್ಲಿ ನೀವು ಪ್ರಾಣ ಪ್ರತಿಷ್ಠೆ ಕೊಟ್ಟಂತಹ ಏನಿದೆ ಯಂತ್ರಗಳನ್ನ ಅದರೊಳಗೆ ಹಾಕಿ, ಅದ್ರ ಜೊತೆ ಆವಾಗ ನಿಮಗೆ ಶಕ್ತಿ ಅನುಸಾರವಾಗಿ ಹವಳ ಅಥವಾ ಬೆಳ್ಳಿ ಅಥವಾ ಮುತ್ತು ಏನೋ ತಂದಿದ್ರೆ ಅದೊಂದು ಸ್ವಲ್ಪ ಆ ಗಿಂಡಿ ಒಳಗೆ ನೀವು ಹಾಕಬೇಕಾಗ್ತದೆ. ಅಂದರೆ 8 ಗಿಂಡಿ ಒಳಗೆ, 9ರಲ್ಲಿ 8 ಗಿಂಡಿ ಒಳಗೆ ಹಾಕಿ, ಇನ್ನೊಂದು ಗಿಂಡಿನ ಸಪ್ರೇಟಾಗಿ ಇಟ್ಕೊಳ್ಳಿ. ಅಷ್ಟದಿಕ್ಕುಗಳು ಅಂತಿರ್ತಾವೆ ಮನೆಯಲ್ಲಿ. ಅಷ್ಟದಿಕ್ಕುಗಳಲ್ಲೂ ಕೂಡ ಒಂದೊಂದು ಜಾಗದಲ್ಲಿ ನೀವು ಸ್ವಲ್ಪ ಗುಂಡಿಗಳನ್ನ ತೆಗೀರಿ. ಗೃಹ ಪ್ರವೇಶ ಮಾಡುವಂಥ ಮನೆ ಆಗಿದ್ದರೂ ಪರವಾಗಿಲ್ಲ, ಅಥವಾ ನೀವು ಇರೋ ಮನೆ ಆದರೂ ಪರವಾಗಿಲ್ಲ, ಅಥವಾ ನಿವೇಶನಗಳಾದರೂ ಪರವಾಗಿಲ್ಲ, ಅಥವಾ ಜಮೀನುಗಳಾದರೂ ಪರವಾಗಿಲ್ಲ, ಅಷ್ಟದಿಕ್ಕುಗಳಿಗೆ ಒಂದಡಿ ಅರ್ಧ ಅಡಿ 1 ಅಡಿ ಗುಂಡಿಗಳನ್ನ ತೆಗೆದು, ಏನು ಆ ಗುಂಡಿ ಒಳಗೆ 8 ಗುಂಡಿ ಒಳಗೆ ಪ್ರಾಣ ಪ್ರತಿಷ್ಠೆ ಮಾಡಿದ ತಾಯ್ತಗಳನ್ನ ಹಾಕಿ, ಮುತ್ತು ಮತ್ತು ಹವಳಗಳನ್ನ ಹಾಕಿ, ಅದ್ರ ಜೊತೆಗೆ 108 ಗಿಡಮೂಲಿಕೆಗಳು ಬರ್ತವೆ ವೀಕ್ಷಕರೇ. ಆ 108 ಗಿಡಮೂಲಿಕೆಗಳನ್ನ ನೀವು ಅದರೊಳಗೆ ಹಾಕಿ, ಆ ಗಿಂಡಿಗಳನ್ನ ಅಷ್ಟದಿಕ್ಕುಗಳಿಗೆ ಏನು ಹಳ್ಳ ತೆಗೆದಿರ್ತೀರ ಆ ಹಳ್ಳದೊಳಗೆ ಹಾಕಿ ಮುಚ್ಚಿಬಿಡಿ. ಮುಚ್ಚಿ ಅದ್ರ ಮೇಲೆ ಮಣ್ಣು ಹಾಕಿ ಸಿಮೆಂಟಿನಿಂದ ಪ್ಲಾಸ್ಟರ್ ಮಾಡಿಸ್ಬಿಡಿ. ಅದನ್ನು ಯಾರೂ ತೆಗಿಲೇಬಾರ್ದು. ಆ ರೀತಿಯಲ್ಲಿ ನೀವು ಸಿಮೆಂಟಿನಿಂದ ಪ್ಲಾಸ್ಟರ್ ಮಾಡಿಸಿದ ನಂತರ ಇನ್ನೊಂದು ಗಿಂಡಿ, 9 ಗಿಂಡಿಲಿ ಇನ್ನೊಂದು ಗಿಂಡಿ ಉಳಿದಿರುತ್ತೆ ನೋಡಿ, ಅದಕ್ಕೆ ಏನು ಮಾಡಿರ್ತೀರ ಅಂತ ಹೇಳಿದ್ರೆ, ಒಂದು ಕೆಂಪು ವಸ್ತ್ರದಲ್ಲಿ ಆ ಗಿಂಡಿಯನ್ನು ನೀವು ಗಂಟು ಕಟ್ಟಿ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ನೀವು ಸಾಂಬ್ರಾಣಿ ಹೊಗೆ ಕೊಟ್ಟು ದಿಗ್ಬಂಧನ ಪ್ರಯ ರೂಪದಲ್ಲಿ ಇಡೀ ಮನೆ ಘಾಟ ಆಗಬೇಕು. ಆ ರೀತಿಯಲ್ಲಿ ಹೊಗೆ ಕೊಟ್ಟು ಅದನ್ನು ಪೂಜೆ ಮಾಡ್ತಾ ಹೋಗಿ ಸುಮಾರು 1 ವರ್ಷ 2 ವರ್ಷಗಳ ಕಾಲ ಪೂಜೆ ಮಾಡಿದರೆ ಅವಾಗೇನಾಗುತ್ತೆ, ನಿಮ್ಮ ಮನೆ ಮೇಲೆ ಅಷ್ಟ ದಿಗ್ಬಂಧನವಾಗುತ್ತೆ. ಇಂತಹ ಸಮಯದಲ್ಲಿ ಅಮಾವಾಸ್ಯೆ ಬೇಡ, ಹುಣ್ಣಿಮೆ ಅಥವಾ ಗುರುವಾರ ಅಥವಾ ಭಾನುವಾರದ ಸಮಯಗಳಲ್ಲಿ ಒಂದು 5 ಜನ ಬ್ರಾಹ್ಮಣರಿಗೆ, ಜಂಗಮರಿಗೆ, ಸಾಧುಗಳಿಗೆ, ಗುರುಗಳಿಗೆ ನಿಮ್ಮ ಕೈಲಾದಷ್ಟು
ಅನ್ನ ಸಂತರ್ಪಣೆ ಮಾಡಿ ಸ್ವಲ್ಪ ದಾನ ಕೊಡಿ, ಬಟ್ಟೆನೋ ಅಥವಾ ದುಡ್ಡು ಸ್ವಲ್ಪ ದಾನವಾಗಿ ಕೊಟ್ಟರೆ ಏನು ಆಶೀರ್ವಾದದ ಪ್ರಾಯದಿಂದ ನೀವು ಮಾಡಿದಂಥ ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠೆ ಬಂದು ಇಡೀ ಮನೆ ಗೃಹ ದಿಗ್ಬಂಧನ ಆಗುತ್ತೆ. ಆವಾಗ ಮನೆ ಮಾಲೀಕನಿಗೆ ಮಾಟ ಮಂತ್ರ ತಂತ್ರ ವಾಮಾಚಾರ ದೃಷ್ಟಿದೋಷ ಭೂತ ಪ್ರೇತ ಆತ್ಮಗಳಂಥ ಕಾಡಾಟಗಳು ತಾಕೋದಿಲ್ಲ. ಅವರ ಮನೆಯಲ್ಲಿ ಅವರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು. ಜಮೀನುಗಳಲ್ಲಿ ಒಳ್ಳೆಯ ಬೆಳೆ ಕಾಣಬಹುದು. ಹಾಗೆ ವಿಶೇಷವಾಗಿ ಹೇಳಬೇಕಂದ್ರೆ ನಿವೇಶನಗಳನ್ನ ತೊಗೊಂಡು ಅದರಲ್ಲಿ ಏನಾದರೂ ರಿಯಲ್ ಎಸ್ಟೇಟ್ ಮಾಡೋರಿದ್ದರೂ ಕೂಡ ಭೂಮಿ ಸೇಲ್ ಆಗ್ತಾ ಇಲ್ಲ ಅಂದರೂ ಕೂಡ ಗೃಹ ದಿಗ್ಬಂಧನ ಮಾಡಿಕೊಂಡು ನೀವು ಅದು ಅವಕಾಶನ ಬಳಸ್ಕೊಂಡು ಅಧಿಕಾರನ ಬಳಸ್ಕೊಂಡು ವ್ಯಾಪಾರ ಮಾಡ್ಕೋಬೋದು. ಆಗ ಮನೆ ಮಠ ಕುಟುಂಬ ಉದ್ಧಾರ ಆಗ್ತದೆ. ಉತ್ತರಾದಿಯಾಗಿ ಬದುಕ್ಬೋದು, ಬಾಳ್ಬೋದು. ಮನೆಯ ಮಾಲೀಕ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಆರೋಗ್ಯವಂತನಾಗಿ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇದ್ದರೆ ಮಾತ್ರ ಆ ಮನೆ ಏಳಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅವರಿಗೆ ಮನೆಯ ಮಾಲೀಕರಿಗೆ ಯಾವ ಮಾಟ ಮಂತ್ರ ತಂತ್ರ ವಾಮಾಚಾರ ತಾಕಬಾರ್ದಂದರೆ ಹಿಂದೆ ಗೃಹ ದಿಗ್ಬಂಧನ ಪ್ರಯೋಗಗಳನ್ನು ನೀವು ಮಾಡಿಕೊಳ್ಳಿ. ಸರಳ ಸಾತ್ವಿಕ ಪರಿಹಾರ ನೀವೇ ಮಾಡುವಂಥ ಗೃಹ ದಿಗ್ಬಂಧನ ಯಂತ್ರ ಸಾಧನದ ಬಗ್ಗೆ ತಿಳಿಸಿದ್ದೀನಿ, ಮಾಡಿಕೊಳ್ಳಿ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ವಿಶೇಷ ಪರಿಹಾರ ಬೇಕು, ತಂತ್ರ ಮಂತ್ರಗಳ ಬಗ್ಗೆ ಸಲಹೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ವಿಮರ್ಶೆ ಮಾಡಿ ಚರ್ಚೆ ಮಾಡಿ ನಿಮಗೆ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.